ಜಾನಕಿ ಮನೆ ಸೇರಿ ಆಗಲೇ 2 ವರ್ಷಗಳು ಸರಿದಿತ್ತು. ಸವಿತಾ ಹುಟ್ಟಿದಾಗ ಅಮ್ಮನ ಮನೆಗೆ ಬಾಣಂತನಕ್ಕೆ ಹೋಗಿದ್ದಾಗ ಜಾನಕಿಯನ್ನು ನೋಡಿದ್ದು. ಆಗ ಅವಳಿಗೆ 11 ವರ್ಷ ವಯಸ್ಸು. ನನ್ನ ಬಾಣಂತನದ ಸಮಯದಲ್ಲಿ ಅಮ್ಮನಿಗೆ ನೆರವಾದದ್ದು ನಮ್ಮ ಅಮ್ಮನ ಮನೆ ಕೆಲಸದಾಕೆ ಕೆಂಪಿ. ಮಗುವಿಗೆ ಬಾಣಂತಿಗೆ ನೀರು ಹಾಕೋದು ಕೆಂಪಿಯ ಕೆಲಸ. ಅಚ್ಚುಕಟ್ಟಾಗಿ ಮಗುವಿಗೆ ನೀರು ಹಾಕ್ತಾ ಇದ್ಲು. ನನಗೆ 3 ತಿಂಗಳೇ ರಜೆ ಇದ್ದದ್ದು. 1-2 ತಿಂಗಳು ನನ್ನ ಜೊತೆಗೆ ಬಂದು ನನ್ನೊಡನೆ ಇರುವುದಾಗಿ ಅಮ್ಮ ಹೇಳಿದ್ದಲ್ಲದೆ, ಜೊತೆಗೆ ನಿನ್ನ ಸಹಾಯಕ್ಕೆ ಅಲ್ಲೇ ಮನೆಯಲ್ಲಿರುವ ಹಾಗೆ ಯಾರನ್ನಾದರೂ ನೋಡುವ ಎಂದರು. ಆ ಬಗ್ಗೆ ಕೆಂಪಿಯನ್ನು ವಿಚಾರಿಸಿದಾಗ ನನ್ನ ಮಗಳು ಜಾನಕಿಯನ್ನೇ ಕಳುಹಿಸುತ್ತೇನೆ ಎಂದಳು ಕೆಂಪಿ. ನಿನ್ನ ಗಂಡ ಒಪ್ತಾನೇನು ಎಂದು ಅಮ್ಮ ಕೇಳಿದಾಗ, ಒಪ್ತೆ ಏನ್ ಮಾಡ್ತಾನೆ, ಈ ಹಳ್ಳೀಲಿ ಕಿತ್ತು ತಿನ್ನುವ ಬಡತನ, ಮನೆಯವರೆಲ್ಲ ಗೆದ್ರು ಹೊಟ್ಟೆ ತುಂಬ 2 ಹೊತ್ತು ಗಂಜಿಗೂ ಸಾಕಾಗೋದಿಲ್ಲ, ಅವಳಾದರೂ ಹೊಟ್ಟೆ ತುಂಬ ತಿಂದ್ಕೊಂಡು ಸುಖವಾಗಿರ್ಲವ ಎಂದಳು. ಆಗಲೇ ನಾನು ಜಾನಕಿಯನ್ನು ನೋಡಿದ್ದು. 11 ವರ್ಷದ ಪೀಚು ಪೀಚಾದ ಜಾನಕಿಯನ್ನು ನೋಡಿ ಅಯ್ಯೋ ಎನಿಸಿತು. ಇಷ್ಟು ಚಿಕ್ಕ ಹುಡುಗಿಯನ್ನು ಕೆಲಸಕ್ಕಿಟ್ಕೊಳ್ಳೋದು ನ್ಯಾಯನ ಅಮ್ಮ ಎಂದು ಕೇಳಿದೆ. ಆಗ ಅಮ್ಮ, ಕೆಲಸದವರು ಅಂತ ನಾವು ಕೆಟ್ಟದಾಗಿ ನಡೆಸಿಕೊಳ್ಳುತ್ತೇವಾ? ಕೆಂಪಿಯನ್ನು ನೋಡು, ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಅವಳಿದ್ದಾಳೆ. ನೀನು ಜಾನಕಿಯನ್ನು ಚೆನ್ನಾಗಿ ನೋಡ್ಕೊ, ಅವಳ ಮದುವೆಗೆ ಹಣಕಾಸು ಸಹಾಯ ಮಾಡೋಣ ಎಂದರು. ಇಲ್ಲಿ ಬಂದ ಮೇಲೆ ಅವಳು ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಬಿಟ್ಟಿದ್ದಾಳೆ. 2 ತಿಂಗಳು ನಮ್ಮ ಜೊತೆಗಿದ್ದ ಅಮ್ಮ ಅವಳಿಗೆ ಇಲ್ಲಿ ಮಾಡುವ ಕೆಲಸಗಳನ್ನು ವಿವರಿಸಿ ಮಾಡಿಸಿ ತರಬೇತಿಯನ್ನು ಕೊಟ್ಟು ಹೋಗಿದ್ದಾರೆ. ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಳೆ. ಅವಳ ಕೆಲಸ ನಮ್ಮವರಿಗೂ ತೃಪ್ತಿ ತಂದಿದೆ. ಅವಳೇ ಪುಟ್ಟ ಮಗು, ಇನ್ನು ಮಗು ನೋಡುವುದು ಅವಳಿಂದ ಸಾಧ್ಯವಾಗದ ಮಾತು. ಹಾಗಾಗಿ ನಾವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಮಗುವನ್ನು ನನ್ನ ಗಂಡನ ಅಕ್ಕನ ಮನೆಗೆ ಬಿಟ್ಟು ಹೋಗ್ತಾ ಇದ್ದೆವು. ಸಂಜೆ ಬರುವಾಗ ಮಗುವನ್ನು ನಮ್ಮ ಜೊತೆ ಕರೆದುಕೊಂಡು ಬರ್ತಾ ಇದ್ದೆವು. ಆರಂಭದಲ್ಲಿ ಜಾನಕಿ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗುವುದು ಹೇಗೆ ಎಂಬ ಚಿಂತೆ ಇತ್ತು. ಅದಕ್ಕೂ ಪರಿಹಾರವೆಂಬಂತೆ ಅಮ್ಮ ಪಕ್ಕದ ಮನೆ ಕಮಲಮ್ಮನ ಕೂಡ ಮಾತನಾಡಿ ಅವರ ಟೈಲರಿಂಗ್ ಕೆಲಸದಲ್ಲಿ ಸಹಾಯಕ್ಕೆ ನಾವಿಲ್ಲದ ಸಮಯದಲ್ಲಿ ಹೋಗಲು ವ್ಯವಸ್ಥೆ ಮಾಡಿದ್ದರು. ಅಲ್ಲಿ ಅವಳು ರವಿಕೆಗಳಿಗೆ ಗುಂಡಿ ಹಾಕೋದು, ಹೆಮ್ಮಿಂಗ್ ಹಾಕೋದನ್ನೆಲ್ಲ ಕಮಲಮ್ಮ ಕಲಿಸ್ಕೊಟ್ರು. ಕೆಲಸಕ್ಕೆ ಸ್ವಲ್ಪ ಹಣವನ್ನು ಕೊಡ್ತಾ ಇದ್ರು. ತಿಂಗಳು 2 ತಿಂಗಳಿಗೊಮ್ಮೆ ಬರುವ ಕೆಂಪಿ ಮಗಳ ಸಂಪಾದನೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ಲು. ನಾನು ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದ್ದೆ. ಒಮ್ಮೆ ಕೆಂಪಿಗೆ ಅವಳ ಎಲ್ಲ ಹಣವನ್ನು ತೆಗೆದುಕೊಂಡು ಹೋದರೆ ಹೇಗೆ, ಅವಳ ಭವಿಷ್ಯಕ್ಕೆ ಸ್ವಲ್ಪ ಹಣ ತೆಗೆದಿಡು ಎಂದು ಉಪದೇಶಿಸಿದೆ. ಒಪ್ಪಿದಳು ಕೆಂಪಿ. ತಿಂಗಳಿಗೆ 200 ರೂಪಾಯಿ ಕಟ್ಟುವ ವ್ಯವಸ್ಥೆ ಮಾಡಿಸಿದೆ. ಜಾನಕಿ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಚೆನ್ನಾಗಿಯೇ ಬೆಳೀತಾ ಇದ್ಲು. ಮನೆಯ ಕಸ ಗುಡಿಸಿ ಒರೆಸಿ ಬೀದಿಗೆ ನೀರು ಹಾಕಿ ರಂಗೋಲಿ ಇಟ್ಟು ನಾನು ಅಡುಗೆ ಮುಗಿಸಿ ಡಬ್ಬಿಗೆ ಹಾಕಿ ಅವರಿಗೂ ತಿಂಡಿ ಕೊಟ್ಟು ಆಫೀಸ್ಗೆ ಹೊರಡಲು ರೆಡಿಯಾಗುವಲ್ಲಿ ಮಗು ಸವಿತಾಳನ್ನು ಎಬ್ಬಿಸಿ ಮಗುವಿಗೆ ಸ್ನಾನ ಮಾಡಿಸಿ ಡ್ರೆಸ್ ಮಾಡಿ ರೆಡಿ ಮಾಡಿ ಬಿಡುತ್ತಿದ್ದಳು ಜಾನಕಿ. ಇವರು ಆಫೀಸಿಗೆ ಹೋದ ನಂತರ ತನ್ನ ತಿಂಡಿ ಕಾರ್ಯಕ್ರಮ ಮುಗಿಸಿ ಪಕ್ಕದ ಮನೆಗೆ ಹೋಗ್ತಾ ಇದ್ಲು ಜಾನಕಿ. ನಾನು ಆಫೀಸ್ನಿಂದ ಬಂದೊಡನೆ ಅವಳು ಬಂದು ಬಿಡ್ತಾ ಇದ್ಲು. ಸಂಜೆ ಕಾಫಿ ಕಾರ್ಯಕ್ರಮ ಮುಗಿದೊಡನೆ ಅವಳಿಗೂ ಸ್ವಲ್ಪ ಕನ್ನಡ ಇಂಗ್ಲಿಷ್ ಹೇಳಿಕೊಡುತ್ತಿದ್ದೆ. ಖಾಸಗಿಯಾಗಿ ಅವಳಿಗೆ SSLC ಕಟ್ಟಿಸಬೇಕೆಂದು ನನ್ನ ಇಚ್ಛೆ ಇತ್ತು. ಆದರೆ ಅವಳಿಗೂ ಟಿವಿ ನೋಡುವ ಹುಚ್ಚು. ಬಿಡದೆ ಅವಳೊಂದಷ್ಟು ಕನ್ನಡ ಇಂಗ್ಲಿಷ್ ಪಾಠ ಹೇಳ್ಕೊಡ್ತಾ ಇದ್ದೆ. ನಾನು ಕೆಲಸಕ್ಕೆ ತೊಡಗಿದ್ದಾಗ ಕನ್ನಡಪ್ರಭ ಪತ್ರಿಕೆಯನ್ನು ಅವಳ ಕೈಯಲ್ಲಿ ಓದಿಸಿ ಕೇಳ್ತಾ ಇದ್ದೆ. ಕನ್ನಡ ಚೆನ್ನಾಗಿ ಓದಲು ಕಲಿತಳು. ಆರಂಭದಲ್ಲಿ ತಿಂಗಳು 2 ತಿಂಗಳಿಗೊಮ್ಮೆ ಬರ್ತಾ ಇದ್ದ ಕೆಂಪಿ ನಂತರ ಊರಿಗೆ ಮನೆ ಆರ್ಡರ್ ಮಾಡಿಬಿಡಿ ಅಮ್ಮ ಎಂದು ಬಿಟ್ಟಿದ್ದಳು. ಮಗಳು ಹೇಗಿದ್ದಾಳು ಎಂಬ ಆತಂಕ ತಾಯಿಯಾದ ಅವಳಿಗಿದ್ದದ್ದು ಸಹಜವೇ. ಅವಳು ನಮ್ಮಲ್ಲಿ ಹೊಂದಿಕೊಂಡು ಹೋದದ್ದು, ದಷ್ಟಪುಷ್ಟವಾಗಿ ಆರೈಕೆಯಿಂದ ಬೆಳೀತಾ ಇದ್ದದ್ದು ಕೆಂಪಿಯ ಮನಸ್ಸಿಗೆ ನಿರಾತಂಕವಾಗಿತ್ತು. ಪ್ರತಿ ಹಬ್ಬಕ್ಕೆ ನಮಗೆ ಬಟ್ಟೆ ಕೊಂಡರೆ ಅವಳಿಗೂ ತೆಗೆಸಿಕೊಡ್ತಾ ಇದ್ದೆ. ವರ್ಷದ ನಂತರ ಅವಳಿಗೆ 100 ರೂಪಾಯಿ ಸಂಬಳ ಹೆಚ್ಚಿಸಿ ಅದಕ್ಕೂ ಅವಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದ್ದೆ. ಖುಷಿಯಾಗಿದ್ದಳು ಜಾನಕಿ. ಇದ್ದಕ್ಕಿದ್ದಂತೆ ಕೆಂಪಿ ಪತ್ರ ಹಾಕಿಸಿದ್ದಳು. 4 ದಿನದ ಮಟ್ಟಿಗೆ ಜಾನಕಿಯನ್ನು ಕಳುಹಿಸಿಕೊಡಿ ಎಂದು ಕೇಳಿ ಇವರೇ ಹೋಗಿ ಜಾನಕಿಯನ್ನು ಬಿಟ್ಟು ಬಂದರು. 4 ದಿನಗಳಾಯಿತು. ವಾರ ಕಳೆಯಿತು. ಜಾನಕಿ ಬರಲೇ ಇಲ್ಲ. ಅವಳಿಲ್ಲದ ನನಗೆ ಕೈ ಮುರಿದಂತಾಯಿತು. ಇವರನ್ನೇ ಊರಿಗೆ ಕಳುಹಿಸಿ ವಿಚಾರಿಸೋಣ ಎಂದಿರುವಾಗ ನೆನೆಸಿಕೊಂಡ ದಿನವೇ ಕೆಂಪಿ ಮಗಳನ್ನು ಕರೆದುಕೊಂಡು ಬಂದಳು. ಅಲ್ಲಿಯೇ ಜಾನಕಿ ಹೊರಗಾದ್ಲಂತೆ. ಆಗ್ಲೇ ಸೀರೆ ಹಾಕಿ ತುಂಬ ಸುಂದರವಾಗಿ ಕಾಣ್ತಾ ಇದ್ಲು ಜಾನಕಿ. ಕೆಂಪಿ ಮತ್ತೊಂದು ಸುದ್ದಿಯನ್ನು ಹೇಳಿದ್ಲು. ಅವಳ ಮದುವೆ ಗೊತ್ತು ಮಾಡಿದ್ದೇವೆ. 2 ತಿಂಗಳು ಬಿಟ್ಟು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಕಣವ್ವ ಎಂಬುದೇ ಆ ಸುದ್ದಿ.
ಇಷ್ಟು ಬೇಗ ಮದುವೆನಾ ಎಂದೆ. 14 ವರ್ಷ ಕಮ್ಮಿಯನಂಬ, ಇವಳ ವಯಸ್ಸಿಗೆ ನನಗೆ ಇವಳು ಹುಟ್ಟಿದ್ದು ಅಂದ್ಲು. ಮಗಳನ್ನು ಬಿಟ್ಟು ಅಂದೇ ಕೆಂಪಿ ಊರಿಗೆ ಹೊರಟ್ಬಿಟ್ಲು. ನಾನು ಜಾನಕಿಯೊಡನೆ ಮಾತು ತೆಗೆದೆ. ಜಾನಕಿ, ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಇಷ್ಟವೇನೆ? ಮಾತನಾಡದೆ ಸುಮ್ಮನೆ ಉಳಿದಳು ಜಾನಕಿ. ಮಾತಾಡೆ, ನಿನಗೆ ಚಿಕ್ಕ ವಯಸ್ಸು, ಇಷ್ಟು ಬೇಗ ಮದುವೆ ಮಾಡ್ಕೋಬೇಡ್ವೆ ಎಂದೆ. ನಮ್ಮ ಕಡೆಯಲ್ಲೆಲ್ಲ ಹಂಗೆ ಕಣವ್ವ, ಈ ಸಲ ಹಳ್ಳಿಗೆ ಹೋಗಿದ್ದಾಗ ಈ ಮೂದೇವಿಗೆ ವಯಸ್ಸಾಯ್ತಲ್ಲ, ಇನ್ಯಾವಾಗ ಲಗ್ನ ಮಾಡೋದು ಅಂತ ಬೈತಾ ಇದ್ರು. ಅವರಿವರು ಬೈತಾರೆ ಅಂತ ನೀನು ಮದುವೆಗೆ ಒಪ್ಪಿದ್ದ? ಹಾಯ್, ಹಂಗೇನಿಲ್ಲ ಕಣವ್ವ, ಈಗಲ್ಲದಿದ್ರೂ ಆಮೇಕಾದ್ರೂ ಮದುವೆ ಮಾಡ್ಕೊಳ್ಳೇಬೇಕು ಅಲ್ವಾ? 20 ವರ್ಷಕ್ಕೆ ಮಾಡ್ಕೊಳ್ಳೋದು, ಕೊನೆ ಪಕ್ಷ 18 ವರ್ಷ ಆಗಲಿ ಕಣೆ. ನನಗೇನು ಬೇಜಾರಿಲ್ಲ ಬಿಡವ್ವ. ಅವ್ವ ನೋಡಿರುವ ಹುಡುಗನು ಚೆನ್ನಾಗವನೆ. ಹಿಂದಿ ಸಿನಿಮಾದಾಗ ಅಮೀರ್ ಖಾನ್ ಇಲ್ಲವ್ರ ಹಂಗವನೆ. ಅಲ್ಲ, ಈ TV ಪ್ರಭಾವ ನಿನ್ಮೇಲೂ ಆಯ್ತು ಅನ್ನು. ಪಟ್ಟಣಕ್ಕೆ ಬಂದು ನೀನು ಕೆಟ್ಟೆ, ನಿನ್ನ ಕರ್ಕೊಂಡು ಬಂದು ನಾನು ತಪ್ಪು ಮಾಡಿದೆ. ಆಯ್ ಬುಡಕ್ಕ, ನೀವ್ಯಾವ ತಪ್ಪು ಮಾಡಿಲ್ಲ. ಈಗ ಹಳ್ಳಿಯಾಗೂ ಮನೆ ಮನೆಯಾಗಿ TV ಐತೆ. ನಮ್ಮವ್ವನು ಮನೆಗೆ TV ತೆಗ್ದವ್ರೆ, ದುಡ್ಡನ್ನ ಕಂತ್ನಾಗೆ ಕಟ್ಟಿ TV ತಗೊಂಡವ್ರೆ, ಕೇಬಲ್ ಬೇರೆ ಹಾಕ್ಸವ್ರೆ. ಅಂತೂ ಅಮೀರ್ ಖಾನ್ ತರಹ ಹುಡುಗ ನಿನ್ನ ಮದುವೆ ಆಗ್ತಾನೆ ಅನ್ನೋ ಅಂತ ಛೇಡಿಸಿದೆ. ಮುಖ ನಾಚಿಕೆಯಿಂದ ಕೆಂಪಾಯ್ತು. ಪ್ರಸನ್ನತೆಯಿಂದ ಮುಖ ಚೆಲುವಾಗಿ ಕಾಣಿಸಿತು. ನಿನ್ನ ಗಂಡ ಆಗೋನು ಓದಿದ್ದಾನೆಯೇ? ಏನು ಕೆಲಸ ಮಾಡಿದ್ದಾನೆ? ವಯಸ್ಸೆಷ್ಟು? ಜಾಸ್ತಿ ಓದಿಲ್ಲ ಕಣವ್ವ, ಗೌಡರ ಹೊಲದಲ್ಲಿ ಕೂಲಿ ಮಾಡ್ತಾನೆ. ಬೇಡ ಜಾನಕಿ, ಒಂದು ಸರಿಯಾದ ಕೆಲಸದಲ್ಲಿ ಇಲ್ಲದೆ ಕೂಲಿ ಮಾಡುವ ಹುಡುಗನನ್ನು ಯಾಕೆ ಕಟ್ಕೋತೀಯ? ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಮದುವೆಯಾದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾಳೆ ಮಕ್ಕಳು ಮರಿಯಾದರೆ ನಿನ್ನ ಗಂಡನ ಕೂಲಿ ಸಂಬಳ ಸಾಕಾಗುತ್ತೇನೆ. ನೀನು ಚಾಕ್ರಿ ಮಾಡೋಕ್ಕೆ ಕಂಡವರ ಮನೆಗೆ ಹೋಗೋಕು ನಿಮ್ಮಮ್ಮನ ತರಹ ನೀನು, ನಿನ್ನ ತರಹ ನಿನ್ನ ಮಕ್ಕಳು ಕಂಡವರ ಮನೆ ಕೆಲಸ ಮಾಡಿಕೊಂಡೇ ಜೀವನ ಸಾಗಿಸ್ಬೇಕಾ? ನಿನಗೆ SSLCಗೆ ಕಟ್ಟಿಸ್ತೀನಿ, ಪಾಸ್ ಮಾಡು, TCH ಮಾಡು, ಆಮೇಲೆ ಒಳ್ಳೆ ಓದಿರುವ ಹುಡುಗನ್ನ ನೋಡಿ ಮದುವೆ ಮಾಡ್ಕೋ ಎಂದೆ. ಯೋಚನೆ ಮಾಡ್ತೀನಿ ಅಕ್ಕ ಎಂದ್ಲು. ಹಾಗೆ ಅಂದಿದ್ದಷ್ಟೇ. ನಾನು ಹೇಳಿದ್ದು ಮನಸ್ಸಿಗೆ ನಾಟಲಿಲ್ಲ ಎಂದು ಅವಳ ಮುಖವೇ ಹೇಳ್ತಾ ಇತ್ತು. ಅಮೀರ್ ಖಾನ್, ಸಲ್ಮಾನ್ ಖಾನ್ರಂತಹ ಹೀರೋಗಳಿಗೆ ತನ್ನ ಗಂಡನಾಗುವವರನ್ನು ಸಮೀಕರಿಸಿ ಲವ್ ಮಾಡುವ ಲಹರಿಯಲ್ಲಿ ತೇಲ್ತಾ ಇದ್ಲು. 2 ತಿಂಗಳು ಬಿಟ್ಟು ಕೆಂಪಿ ಬಂದಳು. ಸಂಭ್ರಮದಿಂದ ಹೊರಟು ನಿಂತಳು ಜಾನಕಿ. ನಾನು ಅವಳಿಗೊಂದು ರೇಷ್ಮೆ ಸೀರೆ ತೆಗೆಸಿಕೊಟ್ಟೆ. ಅವಳ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ 10,000 ಸೇರಿತ್ತು. ಇನ್ನೂ 5,000 ಸೇರಿಸಿ ಅವಳ ಮದುವೆ ಖರ್ಚಿಗೆ ಕೊಡಲು ಇವರು ಹೇಳಿದ್ರು. 15,000 ತಗೊಂಡು ಖುಷಿಯಿಂದ ನಮ್ಮಿಬ್ಬರ ಕಾಲಿಗೆ ನಮಸ್ಕರಿಸಿ ಅಮ್ಮನ ಜೊತೆ ಹೊರಟಳು ಜಾನಕಿ. ಅವಳ ಬದುಕು ಹಸನಾಗಲಿ ಎಂದು ಮನಸಾರೆ ನಾನು ಹಾರೈಸಿದೆ. ಜಾನಕಿ ಹೋಗಿ 6-7 ತಿಂಗಳು ಕಳೆದರೂ ಅವಳ ಇಲ್ಲದಿರುವಿಕೆ ನನ್ನನ್ನು ಕಾಡುತ್ತಲೇ ಇತ್ತು. ಜಾನಕಿ ಹೋದ ಮೇಲೆ ಮತ್ತೊಬ್ಬ ಕೆಲಸದಾಕೆ ಸಿಕ್ಕಳು. ನಮಗೆ ಸರಿ ಹೋಗಲೇ ಇಲ್ಲ. ಅವಳಿಗೆ ಕೆಲಸದಲ್ಲಿ ಶ್ರದ್ಧೆ ಇರಲಿಲ್ಲ. ತನ್ನದೇ ಸಂಸಾರ ತಾಪತ್ರಯದಿಂದ ಹೇಳದೆ ಕೇಳದೆ ಕೆಲಸಕ್ಕೆ ಚಕ್ಕರ್ ಹಾಕಿ ಬಿಡ್ತಾ ಇದ್ಲು. ಕೆಲಸದಲ್ಲೂ ಅಚ್ಚುಕಟ್ಟಿಲ್ಲ. ಬೇಡವೆಂದು ಬಿಡಿಸಿಬಿಟ್ಟೆ. ಮತ್ತೊಬ್ಬಳು ಬಂದಳು. ಅವಳೂ ಅಷ್ಟೇ. ಕೆಲಸವೇನೋ ಚೆನ್ನಾಗಿ ಮಾಡ್ತಾ ಇದ್ದು. ತಿಂಗಳಿಗೆ 4-5 ದಿನ ಗೈರು ಹಾಜರಿ. ಸಂಜೆ 1 ಹೊತ್ತು ಕೆಲಸಕ್ಕೆ ಬರುವುದು. ಅದು ಕ್ರಮವಾಗಿ ಬರದಿದ್ದರೆ ಹೇಗೆ ಎಂದೆ. ಹಾಗಾದಾಗ ಸ್ವಲ್ಪ ದಿನ ತಪ್ಪಿಸಿಕೊಳ್ಳದೆ 1 ತಿಂಗಳು ಬಂದ್ಲು. ಪರವಾಗಿಲ್ಲ ಅನ್ನಿಸಿ ಸಮಾಧಾನವಾಯಿತು. ಒಮ್ಮೆ ಅಡ್ವಾನ್ಸ್ ಆಗಿ 2,000 ಕೇಳಿತು. ಕೆಲಸಕ್ಕೆ ಸರಿಯಾಗಿ ಬರ್ತಾ ಇದ್ದಾಳಲ್ಲ ಎಂದು ಅಡ್ವಾನ್ಸ್ ಕೊಟ್ಟೆ. ಮತ್ತೆರಡು ದಿನ ಬಂದದ್ದಷ್ಟೇ. ಮತ್ತೆ ಪತ್ತೆಯೇ ಇಲ್ಲ. 1 ವಾರ ಕಳೆದರೂ ಪತ್ತೆ ಇಲ್ಲ. ಮನೆ ಬಳಿ ಹೋಗಿ ನೋಡಿದ್ರೆ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ಲು. ಮತ್ಯಾವ ಕೆಲಸದವಳು ಬೇಡ. ಮಗು ಹೇಗೂ ದೊಡ್ಡದಾಯಿತು. ನಾನು ಸ್ವಲ್ಪ ಮನೆ ಕೆಲಸಕ್ಕೆ ನೆರವಾಗುತ್ತೇನೆ. ಮನೆ ಹತ್ತಿರದ ಬ್ರಾಂಚಿಗೆ ವರ್ಗವಾಗುತ್ತಿದೆ ಎಂದು ಬಿಟ್ಟರೆವರು. ನಾವೇ ನಿಭಾಯಿಸಿಕೊಳ್ಳತೊಡಗಿದೆವು. ಅಂದು ಭಾನುವಾರ. ಹುರುಳಿಕಾಯಿ ನಾರು ಬಿಡಿಸುತ್ತಾ ಕುಳಿತಿದ್ದೆ. ಜಾನಕಿ ನೆನಪು ಕಾಡಿತು. ಹುರುಳಿಕಾಯಿ ನಾರು ಬಿಡಿಸಿ ಸಣ್ಣದಾಗಿ ಹಚ್ಚಿ ಪಲ್ಯಕ್ಕೆ ಅಣಿ ಮಾಡಿ ಕೊಡ್ತಾ ಇದ್ಲು ಜಾನಕಿ. ಎಷ್ಟು ಸಣ್ಣದಾಗಿ ಹಚ್ಚುತ್ತಿದ್ದಳೋ ಕೋಸನ್ನು ಅಷ್ಟೇ ನೀಟಾಗಿ ಕೊಚ್ಚುತ್ತಿದ್ಲು. ಅವಳ ನೆನಪಿನಲ್ಲಿಯೇ ಇದ್ದಾಗ ಗೇಟ್ ಶಬ್ದವಾಯಿತು. ಇವರು ಸವಿತಾಳೊಡನೆ ಹೊರಗೆ ಹೋಗಿದ್ದವರು ಬಂದ್ರೇನೋ ಎಂದು ಎದ್ದು ಹೊರಬಾಗಿಲು ತೆರೆದೆ. ಆಶ್ಚರ್ಯ! ಕೆಂಪಿ ಜಾನಕಿ ಅಲ್ಲಿ ಬಾಗಿಲಲ್ಲಿ. 100 ವರ್ಷ ಆಯಸ್ಸು ನಿನಗೆ. ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ. ಬನ್ನಿ ಒಳಗೆ ಎಂದೆ. ನನ್ನ ಮಾತು ಕೇಳಿ ಅವಳ ಕಣ್ಣು ಹನಿಗೂಡಿತು. ಅವರನ್ನು ಹಜಾರದಲ್ಲಿ ಕುಳ್ಳಿರಿಸಿ ಬಿಸಿಲು ಸ್ವಲ್ಪ ಶರ್ಬತ್ ಕೊಡ್ತೀನಿ ಎಂದು ಒಳ ನಡೆದೆ. ಇಬ್ಬರಿಗೂ 2 ಗ್ಲಾಸ್ ಶರ್ಬತ್ ತಂದುಕೊಟ್ಟೆ. ಕುಡಿದು ಗ್ಲಾಸ್ ಕೆಳಗಿಟ್ಟು ಜಾನಕಿ ಹುರುಳಿಕಾಯಿ ಬಿಡಿಸಲು ಕೈ ಹಚ್ಚಿದಳು. ಹೇಗಿದ್ದಿ ಜಾನಕಿ ಎಂದೆ ಪ್ರೀತಿಯಿಂದ.
ಯಾಕೋ ಬಡವಾಗಿದ್ದಾಳೆ ಅನಿಸಿತು. ಇದ್ದೀನಿ ಕಣ್ರವ್ವ, ಸಾಯಿದೆ ಅಂದಳು. ಮಾತಿನ ಜೊತೆಗೆ ಅಳತೊಡಗಿದಳು. ಯಾಕೆ ಜಾನಕಿ ಅಳ್ತಾ ಇದೀಯಾ, ಏನಾಯ್ತು ಎಂದು ಅವಳಮ್ಮ ಕೆಂಪಿಯತ್ತ ನೋಡಿದೆ. ಅಳೋ ಹಂಗೆ ಆಗಿದೆ ಕಣವ್ವ, ನಿಮ್ಮ ಮಾತು ಕೇಳದೆ ಹೋದದ್ದು ತಪ್ಪಾಯ್ತು. ಅವಳಿಗೆ ಮದ್ವೆ ಮಾಡಿ ನಾನ್ ಕೆಟ್ಟೆ ಕಣವ್ವ. ಅವಳ ಬಾಳ್ನ ಪಾಪಿ ಮೂದೇವಿ ನಾನೇ ಹಾಳು ಮಾಡಿದೆ ಎಂದಳು ಕೆಂಪಿ ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಸರಿಯಾಗಿ ಹೇಳು ಕೆಂಪಿ, ಏನಾಯ್ತು ಅಂತ ಎಂದೆ. ಜಾನಕಿ ಇನ್ನೂ ಅಳುತ್ತಲೇ ಇದ್ದಳು. ಅಷ್ಟರಲ್ಲಿ ಮತ್ತೆ ಗೇಟ್ ಶಬ್ದವಾಯಿತು. ಕೆಂಪಿ ಹೋಗಿ ಬಾಗಿಲು ತೆರೆದಳು. ಇವರು ಸವಿತಾ ಬಂದರು. ಸವಿತಾ ಜಾನಕಿಯನ್ನು ನೋಡಿ ಹರ್ಷದಿಂದ ಜಾಂಕಿ ಜಾಂಕಿ ಎಂದು ಹತ್ತಿರ ಬಂದಳು. ಜಾನಕಿ ಸವಿತಾಳನ್ನು ಎದೆಗವಚಿಕೊಂಡಳು. ಮಗುವಿನ ಸ್ಪರ್ಶದಿಂದಲೇ ಅಳು ತಹಬದಿಗೆ ಬಂತು ಜಾನಕಿಗೆ. ಕಣ್ಣೀರು ಒರೆಸಿಕೊಳ್ಳುತ್ತಾ, ಅವ್ವವ್ರೆ, ನಾನು ಮೊದಲ್ನಂಗೆ ನಿಮ್ಮ ಮನ್ಯಾಗ ಕೆಲಸ ಮಾಡಿಕೊಂಡು ಇರ್ತೀನಿ, ಓದ್ಕೋತೀನಿ, ನೀವು ಹೇಳಿದ ಹಾಗೆ ಕೇಳ್ತೀನಿ ಅವ್ವವ್ರೆ ಎಂದಳು. ಕೆಂಪಿಯು, ಹೌದು ಕಣವ ಜಾನಕಿ, ಇನ್ಮೇಲೆ ನಿಮ್ಮ ಮಗಳೆಯ ಅಂದಳು. ಏನಾಯ್ತು ಸರಿ ಹೇಳು ಎಂದೆ. ಇವರು ವಿಷಾದದಿಂದ ಜಾನಕಿಯನ್ನು ನೋಡುತ್ತಾ ಏನಾಯ್ತಂತೆ ಎಂದು ನನ್ನತ್ತ ಸನ್ನೆ ಮಾಡಿ ಕೇಳಿದ್ರು. ಏನಾಯ್ತು ಸರಿ ಹೇಳು ಜಾನಕಿ, ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆಯಾಗಿ 7 ತಿಂಗಳಿಗೆ ಗಂಡನನ್ನು ಬಿಡುವುದು ಅಂದ್ರೇನು ಎಂದೆ. ಅಯ್ಯೋ ಅದೊಂದು ಕತೆ ಕಣ್ರವ್ವ ಎಂದು ಕೆಂಪಿ ಹೇಳತೊಡಗಿಕೊಂಡಳು. ಆ ಬಡ್ಡಿ ಮಗ ಇವಳನ್ನು ಕಟ್ಕೊಂಡವನು ಬಹಳ ದುಷ್ಟ. ಪಟ್ನದಾಗೆ ಒಂದು ಹೆಣ್ಣನ್ನು ಮಾಡಿಕೊಂಡವನಂತೆ, ಅವಳನ್ನು ರಿಜಿಸ್ಟರ್ ಮದುವೆ ಮಾಡ್ಕೊಂಡವನಂತೆ. ಇವಳನ್ನು ಕಟ್ಕೊಂಡ, ಪಟ್ನಕ್ಕೆ ಕರ್ಕೊಂಡು ಹೋಗಿ ಆ ಮಹಾರಾಣಿಯ ಚಾಕ್ರಿ ಮಾಡು ಅಂತಾನಂತೆ. ಇವಳು ಒಲ್ಲೆ ಅಂದಿದ್ದಕ್ಕೆ ದನ ಬಡಿದಂಗೆ ಬಡಿದವನೇ ಕಣ್ರವ್ವ. ಅವನ ಗ್ರಹಚಾರ ಬಿಡಿಸೋಣ ಅಂದ್ರೆ ಇವಳು ಬೇಡ ಅಂದ್ಲು. ಆದ್ರೂ ಅವನನ್ನು ಕರೆಸಿ ಬುದ್ಧಿ ಹೇಳಿದ್ರು. ಕಾನೂನು ರೀತ್ಯ ಅವಳೇ ನನ್ನ ಹೆಂಡತಿ, ಇವಳು ಇರ್ಲಿಬೇಕಿದ್ರೆ ಅಂದ. ಆಗ ಜಾನಕಿ, ಹಂಗಾದ್ರೆ ಅವನ ಜೊತೆ ನಾನು ಸಂಸಾರ ಮಾಡಕ್ಕಿಲ್ಲ ಅಂದ್ಲು. ಗೌಡ್ರು, ಊರ ಹಿರಿಯರು ಯಾರೆಲ್ಲ ಹೇಳಿದ್ರು ಅವನು ಅವಳನ್ನು ಬಿಡೋಲ್ಲ ಅಂದ. ಜಾನಕಿಯು ತಾನು ಅವನ ಜೊತೆ ಹೋಗಲ್ಲ ಅಂದ್ಲು. ಹಿರಿಕರೆಲ್ಲ ಸೇರಿ ಇವಳ ಸುದ್ದಿಗೆ ಬರಬೇಡ ಅಂತ ಅವನ ಕೈಯಲ್ಲಿ ಬರೆಸ್ಕೊಂಡ್ರು. ಇವಳು ನಾನು ಅಮ್ಮವ್ರ ಬಳಿನೇ ಹೋಗ್ತೀನಿ ಅಂದ್ಲು. ಅದಕ್ಕೆ ನಾನು ಕರ್ಕೊಂಡು ಬಂದೆ ಕಣ್ರವ್ವ. ಛೇ, ಎಂತಹ ಕೆಲಸ ಆಯ್ತು. ಈ ಹುಡುಗಿ ಬಾಳು ಹಾಳು ಮಾಡಿಬಿಟ್ಟಿಯಲ್ಲ ಕೆಂಪಿ. ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸಬಾರ್ದಿತ್ತ. ಏನೋ ಗೊತ್ತೇ ಆಗ್ಲಿಲ್ಲ ಕಣ್ರವ್ವ, ಗೊತ್ತೇ ಆಗ್ಲಿಲ್ಲ. ಆಗಿದ್ದು ಆಗಿ ಹೋಯ್ತು. ಮತ್ತೆ ಕೇಳಿ ಅವರಿಗೆ ಯಾಕೆ ಬೇಜಾರು ಮಾಡ್ತಿ? ಊರಿನಿಂದ ಬಂದಿದ್ದಾರೆ, 1 ಗಂಟೆ ಆಯ್ತು. ಹೇಳಿ ಎಲ್ಲ ಊಟ ಮಾಡೋಣ. ಮುಂದಕ್ಕೆ ಅವಳು ಇಲ್ಲೇ ಇದ್ದು ಓದಿ ಮುಂದೆ ಬರಲಿ ಅಂದ್ರು ನಮ್ಮವರು. ನಾನು ಜಾನಕಿಗೆ ಸಮಾಧಾನ ಹೇಳಿ ಎಲ್ಲರನ್ನು ಊಟಕ್ಕೆ ಎಬ್ಬಿಸಿದೆ. ಊಟದ ನಂತರ ಕೆಂಪಿ ನೆಮ್ಮದಿಯಿಂದ ಊರಿಗೆ ಹಿಂತಿರುಗಿದಳು. ಜಾನಕಿ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ಬೆರೆತಳು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.